ನಿತ್ಯವೂ ಕೂಡ ಲಕ್ಷಾಂತರ ಜನರನ್ನು ಹೊತ್ತು ಸಾಗುವಂತಹ BMTC ಬಸ್ಗಳು ಎಷ್ಟೊಂದು ಸುರಕ್ಷಿತವಾಗಿದೆ ಅನ್ನೋದನ್ನು ರಿಪಬ್ಲಿಕ್ ಕನ್ನಡ ಇವತ್ತು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಿಮಗೆ ಇಲ್ಲಿ ಹಂತ ಹಂತವಾಗಿ ಕೂಡ ಲೋಪ ಕಾಣಿಸ್ತಾ ಇದೆ. ಮೊದಲಿಗೆ ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಫಸ್ಟ್ ಏಡ್ ಬಾಕ್ಸ್, ಅಂದರೆ ತುರ್ತು ಸಂದರ್ಭದಲ್ಲಿ ಜನರಿಗೆ ಪ್ರಯಾಣಿಕರಿಗೆ ನೆರವಾಗಲು ಇಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇರಬೇಕಾಗಿತ್ತು. ಬಟ್ ಫಸ್ಟ್ ಏಡ್ ಬಾಕ್ಸ್ ಬಹುತೇಕ ಬಸ್ಗಳಲ್ಲಿ ಇಲ್ಲ. ಯಾವುದಾದ್ರೂ ಒಂದು ಚಿಕ್ಕ ಗಾಯವಾದರೂ ಕೂಡ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ BMTC ಬಸ್ಗಳಲ್ಲಿಲ್ಲ. ಇನ್ನು BMTC ಬಸ್ಗಳ ಸೀಟ್ ಆಗಿರ್ಬೋದು, ಸ್ಟೇರಿಂಗ್ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರ್ಬೋದು. ಅಂದರೆ ವೈರ್ ಕೂಡ ಅಲ್ಲಿ ಹೊರ ಬಂದಿದೆ. ಅಂದರೆ ಅಷ್ಟೊಂದು ಅಧ್ವಾನವಾಗಿದೆ ಇಂತಹ ಬಸ್ನಲ್ಲಿ ಕೂಡ ನಿತ್ಯವೂ ಕೂಡ ನೂರಾರು ಮಂದಿ ಪ್ರಯಾಣಿಸ್ತಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಂದರೆ ವೈರ್ ಕೂಡ ಹೊರ ಬಂದಿದೆ. ಇಷ್ಟೊಂದು ನಿರ್ವಹಣೆ ಮಾಡುವಲ್ಲಿ ಎಲ್ಲೊಂದು ಕಡೆ ಈ ಒಂದು ಬಸ್ಗಳ ಸರಿಯಾದ ರೀತಿಯ ನಿರ್ವಹಣೆ ಮಾಡುವಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲೊಂದು ಕಡೆ ವಿಫಲರಾದ್ರ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಅದರ ಮುಂದುವರೆದ ನಿಮಗೆ ಮತ್ತಷ್ಟು ತೋರಿಸ್ತಾ ಹೋಗ್ತೀನಿ. ಅಂದರೆ ಈ ಒಂದು ಬಸ್ ಏನೇ ಡಕೋಟಾ ಎಕ್ಸ್ಪ್ರೆಸ್ ಆಗಿದೆ. ಇತ್ತೀಚೆಗೆ BMTCಗಳಿಂದ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ BMTCಯ ಎಷ್ಟೊಂದು ನಿರ್ವಹಣೆ ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಅಂದರೆ ಬಹುತೇಕ ಈ ಬೆಂಗಳೂರಲ್ಲಿ ಒಂದು ಕಡೆ ಗುಂಡಿಮಯ ರಸ್ತೆ, ಇಂತಹ ಗುಂಡಿಮಯ ರಸ್ತೆಯ ನಡುವೆ ಕೂಡ ಈ ರೀತಿಯ ಡಕೋಟಾ ಎಕ್ಸ್ಪ್ರೆಸ್ ಆಗಿದೆ. ಅಂದರೆ ಇದು ಕೈಯಲ್ಲಿ ಬರ್ತಾ ಇದೆ. ಇಷ್ಟೊಂದು ಅಧ್ವಾನವಾಗಿದೆ ಈ BMTC ಬಸ್ಗಳು. ಇದು ಕೈಯಲ್ಲಿ ಬರುವ ರೀತಿಯಲ್ಲಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಈ ಗುಂಡಿಗೆ ಬಿದ್ದಂತಹ ಸಂದರ್ಭದಲ್ಲಿ ಅಥವಾ ಹದಗೆಟ್ಟ ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಈ ಬಸ್ಗಳು ಏನಾಗ್ತದೆ, ಜಂಪ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಯಾಣಿಕರು ಇಲ್ಲಿ ಪರದಾಡುವಂತಹ ಸನ್ನಿವೇಶ ಇದೆ. ಎಲ್ಲೂ ಕೂಡ BMTC ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಲ್ಲ. ನಿರ್ವಹಣೆ ಮಾಡಬೇಕಂತಹ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ನಿತ್ಯವೂ ಕೂಡ ಸಾವಿರಾರು ಲಕ್ಷಾಂತರ ಜನರು BMTC ಬಸ್ಗಳಲ್ಲಿ ಸಂಚಾರ ಮಾಡ್ತಾರೆ. ಇಂತಹ ಬಸ್ಗಳನ್ನು ಎಲ್ಲೊಂದು ಕಡೆ ನಿರ್ವಹಣೆ ಮಾಡುವಲ್ಲಿ ಸಾರಿಗೆ ಇಲಾಖೆ ಎಡವಿರೋದು ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿತ್ಯವೂ ಕೂಡ ಲಕ್ಷಾಂತರ ಜನರನ್ನು ಹೊತ್ತು ಸಾಗುವಂತಹ BMTC ಬಸ್ಗಳು ಎಷ್ಟೊಂದು ಸುರಕ್ಷಿತವಾಗಿದೆ ಅನ್ನೋದನ್ನು ರಿಪಬ್ಲಿಕ್ ಕನ್ನಡ ಇವತ್ತು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಿಮಗೆ ಇಲ್ಲಿ ಹಂತ ಹಂತವಾಗಿ ಕೂಡ ಲೋಪ ಕಾಣಿಸ್ತಾ ಇದೆ. ಮೊದಲಿಗೆ ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಫಸ್ಟ್ ಏಡ್ ಬಾಕ್ಸ್, ಅಂದರೆ ತುರ್ತು ಸಂದರ್ಭದಲ್ಲಿ ಜನರಿಗೆ ಪ್ರಯಾಣಿಕರಿಗೆ ನೆರವಾಗಲು ಇಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇರಬೇಕಾಗಿತ್ತು. ಬಟ್ ಫಸ್ಟ್ ಏಡ್ ಬಾಕ್ಸ್ ಬಹುತೇಕ ಬಸ್ಗಳಲ್ಲಿ ಇಲ್ಲ. ಯಾವುದಾದ್ರೂ ಒಂದು ಚಿಕ್ಕ ಗಾಯವಾದರೂ ಕೂಡ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ BMTC ಬಸ್ಗಳಲ್ಲಿಲ್ಲ. ಇನ್ನು BMTC ಬಸ್ಗಳ ಸೀಟ್ ಆಗಿರ್ಬೋದು, ಸ್ಟೇರಿಂಗ್ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರ್ಬೋದು. ಅಂದರೆ ವೈರ್ ಕೂಡ ಅಲ್ಲಿ ಹೊರ ಬಂದಿದೆ. ಅಂದರೆ ಅಷ್ಟೊಂದು ಅಧ್ವಾನವಾಗಿದೆ ಇಂತಹ ಬಸ್ನಲ್ಲಿ ಕೂಡ ನಿತ್ಯವೂ ಕೂಡ ನೂರಾರು ಮಂದಿ ಪ್ರಯಾಣಿಸ್ತಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಂದರೆ ವೈರ್ ಕೂಡ ಹೊರ ಬಂದಿದೆ. ಇಷ್ಟೊಂದು ನಿರ್ವಹಣೆ ಮಾಡುವಲ್ಲಿ ಎಲ್ಲೊಂದು ಕಡೆ ಈ ಒಂದು ಬಸ್ಗಳ ಸರಿಯಾದ ರೀತಿಯ ನಿರ್ವಹಣೆ ಮಾಡುವಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲೊಂದು ಕಡೆ ವಿಫಲರಾದ್ರ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಅದರ ಮುಂದುವರೆದ ನಿಮಗೆ ಮತ್ತಷ್ಟು ತೋರಿಸ್ತಾ ಹೋಗ್ತೀನಿ. ಅಂದರೆ ಈ ಒಂದು ಬಸ್ ಏನೇ ಡಕೋಟಾ ಎಕ್ಸ್ಪ್ರೆಸ್ ಆಗಿದೆ. ಇತ್ತೀಚೆಗೆ BMTCಗಳಿಂದ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ BMTCಯ ಎಷ್ಟೊಂದು ನಿರ್ವಹಣೆ ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಅಂದರೆ ಬಹುತೇಕ ಈ ಬೆಂಗಳೂರಲ್ಲಿ ಒಂದು ಕಡೆ ಗುಂಡಿಮಯ ರಸ್ತೆ, ಇಂತಹ ಗುಂಡಿಮಯ ರಸ್ತೆಯ ನಡುವೆ ಕೂಡ ಈ ರೀತಿಯ ಡಕೋಟಾ ಎಕ್ಸ್ಪ್ರೆಸ್ ಆಗಿದೆ. ಅಂದರೆ ಇದು ಕೈಯಲ್ಲಿ ಬರ್ತಾ ಇದೆ. ಇಷ್ಟೊಂದು ಅಧ್ವಾನವಾಗಿದೆ ಈ BMTC ಬಸ್ಗಳು. ಇದು ಕೈಯಲ್ಲಿ ಬರುವ ರೀತಿಯಲ್ಲಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಈ ಗುಂಡಿಗೆ ಬಿದ್ದಂತಹ ಸಂದರ್ಭದಲ್ಲಿ ಅಥವಾ ಹದಗೆಟ್ಟ ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಈ ಬಸ್ಗಳು ಏನಾಗ್ತದೆ, ಜಂಪ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಯಾಣಿಕರು ಇಲ್ಲಿ ಪರದಾಡುವಂತಹ ಸನ್ನಿವೇಶ ಇದೆ. ಎಲ್ಲೂ ಕೂಡ BMTC ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಲ್ಲ. ನಿರ್ವಹಣೆ ಮಾಡಬೇಕಂತಹ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ನಿತ್ಯವೂ ಕೂಡ ಸಾವಿರಾರು ಲಕ್ಷಾಂತರ ಜನರು BMTC ಬಸ್ಗಳಲ್ಲಿ ಸಂಚಾರ ಮಾಡ್ತಾರೆ. ಇಂತಹ ಬಸ್ಗಳನ್ನು ಎಲ್ಲೊಂದು ಕಡೆ ನಿರ್ವಹಣೆ ಮಾಡುವಲ್ಲಿ ಸಾರಿಗೆ ಇಲಾಖೆ ಎಡವಿರೋದು ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿತ್ಯವೂ ಕೂಡ ಲಕ್ಷಾಂತರ ಜನರನ್ನು ಹೊತ್ತು ಸಾಗುವಂತಹ BMTC ಬಸ್ಗಳು ಎಷ್ಟೊಂದು ಸುರಕ್ಷಿತವಾಗಿದೆ ಅನ್ನೋದನ್ನು ರಿಪಬ್ಲಿಕ್ ಕನ್ನಡ ಇವತ್ತು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಿಮಗೆ ಇಲ್ಲಿ ಹಂತ ಹಂತವಾಗಿ ಕೂಡ ಲೋಪ ಕಾಣಿಸ್ತಾ ಇದೆ. ಮೊದಲಿಗೆ ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಫಸ್ಟ್ ಏಡ್ ಬಾಕ್ಸ್, ಅಂದರೆ ತುರ್ತು ಸಂದರ್ಭದಲ್ಲಿ ಜನರಿಗೆ ಪ್ರಯಾಣಿಕರಿಗೆ ನೆರವಾಗಲು ಇಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇರಬೇಕಾಗಿತ್ತು. ಬಟ್ ಫಸ್ಟ್ ಏಡ್ ಬಾಕ್ಸ್ ಬಹುತೇಕ ಬಸ್ಗಳಲ್ಲಿ ಇಲ್ಲ. ಯಾವುದಾದ್ರೂ ಒಂದು ಚಿಕ್ಕ ಗಾಯವಾದರೂ ಕೂಡ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ BMTC ಬಸ್ಗಳಲ್ಲಿಲ್ಲ. ಇನ್ನು BMTC ಬಸ್ಗಳ ಸೀಟ್ ಆಗಿರ್ಬೋದು, ಸ್ಟೇರಿಂಗ್ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರ್ಬೋದು. ಅಂದರೆ ವೈರ್ ಕೂಡ ಅಲ್ಲಿ ಹೊರ ಬಂದಿದೆ. ಅಂದರೆ ಅಷ್ಟೊಂದು ಅಧ್ವಾನವಾಗಿದೆ ಇಂತಹ ಬಸ್ನಲ್ಲಿ ಕೂಡ ನಿತ್ಯವೂ ಕೂಡ ನೂರಾರು ಮಂದಿ ಪ್ರಯಾಣಿಸ್ತಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಂದರೆ ವೈರ್ ಕೂಡ ಹೊರ ಬಂದಿದೆ. ಇಷ್ಟೊಂದು ನಿರ್ವಹಣೆ ಮಾಡುವಲ್ಲಿ ಎಲ್ಲೊಂದು ಕಡೆ ಈ ಒಂದು ಬಸ್ಗಳ ಸರಿಯಾದ ರೀತಿಯ ನಿರ್ವಹಣೆ ಮಾಡುವಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲೊಂದು ಕಡೆ ವಿಫಲರಾದ್ರ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಅದರ ಮುಂದುವರೆದ ನಿಮಗೆ ಮತ್ತಷ್ಟು ತೋರಿಸ್ತಾ ಹೋಗ್ತೀನಿ. ಅಂದರೆ ಈ ಒಂದು ಬಸ್ ಏನೇ ಡಕೋಟಾ ಎಕ್ಸ್ಪ್ರೆಸ್ ಆಗಿದೆ. ಇತ್ತೀಚೆಗೆ BMTCಗಳಿಂದ
ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ BMTCಯ ಎಷ್ಟೊಂದು ನಿರ್ವಹಣೆ ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಅಂದರೆ ಬಹುತೇಕ ಈ ಬೆಂಗಳೂರಲ್ಲಿ ಒಂದು ಕಡೆ ಗುಂಡಿಮಯ ರಸ್ತೆ, ಇಂತಹ ಗುಂಡಿಮಯ ರಸ್ತೆ ನಡುವೆ ಕೂಡ ಈ ರೀತಿಯ ಡಕೋಟಾ ಎಕ್ಸ್ಪ್ರೆಸ್ ಆಗಿದೆ. ಅಂದರೆ ಇದು ಕೈಯಲ್ಲಿ ಬರ್ತಾ ಇದೆ. ಇಷ್ಟೊಂದು ಅಧ್ವಾನವಾಗಿದೆ ಈ BMTC ಬಸ್ಗಳು. ಇದು ಕೈಯಲ್ಲಿ ಬರುವ ರೀತಿಯಲ್ಲಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಈ ಗುಂಡಿಗೆ ಬಿದ್ದಂತಹ ಸಂದರ್ಭದಲ್ಲಿ ಅಥವಾ ಹದಗೆಟ್ಟ ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಈ ಬಸ್ಗಳು ಏನಾಗ್ತದೆ, ಜಂಪ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಯಾಣಿಕರು ಇಲ್ಲಿ ಪರದಾಡುವಂತಹ ಸನ್ನಿವೇಶ ಇದೆ. ಎಲ್ಲೂ ಕೂಡ BMTC ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಲ್ಲ. ನಿರ್ವಹಣೆ ಮಾಡಬೇಕಂತಹ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ನಿತ್ಯವೂ ಕೂಡ ಸಾವಿರಾರು ಲಕ್ಷಾಂತರ ಜನರು BMTC ಬಸ್ಗಳಲ್ಲಿ ಸಂಚಾರ ಮಾಡ್ತಾರೆ. ಇಂತಹ ಬಸ್ಗಳನ್ನು ಎಲ್ಲೊಂದು ಕಡೆ ನಿರ್ವಹಣೆ ಮಾಡುವಲ್ಲಿ ಸಾರಿಗೆ ಇಲಾಖೆ ಎಡವಿರೋದು ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿತ್ಯವೂ ಕೂಡ ಲಕ್ಷಾಂತರ ಜನರನ್ನು ಹೊತ್ತು ಸಾಗುವಂತಹ BMTC ಬಸ್ಗಳು ಎಷ್ಟೊಂದು ಸುರಕ್ಷಿತವಾಗಿದೆ ಅನ್ನೋದನ್ನು ರಿಪಬ್ಲಿಕ್ ಕನ್ನಡ ಇವತ್ತು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಿಮಗೆ ಇಲ್ಲಿ ಹಂತವಾಗಿ ಕೂಡ ಲೋಪ ಕಾಣಿಸ್ತಾ ಇದೆ. ಮೊದಲಿಗೆ ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಫಸ್ಟ್ ಏಡ್ ಬಾಕ್ಸ್, ಅಂದರೆ ತುರ್ತು ಸಂದರ್ಭದಲ್ಲಿ ಜನರಿಗೆ ಪ್ರಯಾಣಿಕರಿಗೆ ನೆರವಾಗಲು ಇಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇರಬೇಕಾಗಿತ್ತು. ಬಟ್ ಫಸ್ಟ್ ಏಡ್ ಬಾಕ್ಸ್ ಬಹುತೇಕ ಬಸ್ಗಳಲ್ಲಿ ಇಲ್ಲ. ಯಾವುದಾದ್ರೂ ಒಂದು ಚಿಕ್ಕ ಗಾಯವಾದರೂ ಕೂಡ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ BMTC ಬಸ್ಗಳಲ್ಲಿಲ್ಲ. ಇನ್ನು BMTC ಬಸ್ಗಳ ಸೀಟ್ ಆಗಿರ್ಬೋದು, ಸ್ಟೇರಿಂಗ್ ಆಗಿ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರ್ಬೋದು. ಅಂದರೆ ವೈರ್ ಕೂಡ ಅಲ್ಲಿ ಹೊರ ಬಂದಿದೆ. ಅಂದರೆ ಅಷ್ಟೊಂದು ಅಧ್ವಾನವಾಗಿದೆ ಇಂತಹ ಬಸ್ನಲ್ಲಿ ಕೂಡ ನಿತ್ಯವೂ ಕೂಡ ನೂರಾರು ಮಂದಿ ಪ್ರಯಾಣಿಸ್ತಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಅಂದರೆ ವೈರ್ ಕೂಡ ಹೊರ ಬಂದಿದೆ. ಇಷ್ಟೊಂದು ನಿರ್ವಹಣೆ ಮಾಡುವಲ್ಲಿ ಎಲ್ಲೊಂದು ಕಡೆ ಈ ಒಂದು ಬಸ್ಗಳ ಸರಿಯಾದ ರೀತಿಯ ನಿರ್ವಹಣೆ ಮಾಡುವಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲೊಂದು ಕಡೆ ವಿಫಲರಾದ್ರ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಆದರೆ ಮುಂದುವರೆದ ನಿಮಗೆ ಮತ್ತಷ್ಟು ತೋರಿಸ್ತಾ ಹೋಗ್ತೀನಿ. ಅಂದರೆ ಈ ಒಂದು ಬಸ್ ಏನೇ ಡಕೋಟಾ ಎಕ್ಸ್ಪ್ರೆಸ್ ಆಗಿದೆ. ಇತ್ತೀಚೆಗೆ BMTCಗಳಿಂದ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ BMTCಯ ಎಷ್ಟೊಂದು ನಿರ್ವಹಣೆ ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಅಂದರೆ ಬಹುತೇಕ ಈ ಬೆಂಗಳೂರಲ್ಲಿ ಒಂದು ಕಡೆ ಗುಂಡಿಮಯ ರಸ್ತೆ, ಇಂತಹ ಗುಂಡಿಮಯ ರಸ್ತೆ ನಡುವೆ ಕೂಡ ಈ ರೀತಿಯ ಡಕೋಟಾ ಎಕ್ಸ್ಪ್ರೆಸ್ ಆಗಿದೆ. ಅಂದರೆ ಇದು ಕೈಯಲ್ಲಿ ಬರ್ತಾ ಇದೆ. ಇಷ್ಟೊಂದು ಅಧ್ವಾನವಾಗಿದೆ ಈ BMTC ಬಸ್ಗಳು. ಇದು ಕೈಯಲ್ಲಿ ಬರುವ ರೀತಿಯಲ್ಲಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಈ ಗುಂಡಿಗೆ ಬಿದ್ದಂತಹ ಸಂದರ್ಭದಲ್ಲಿ ಅಥವಾ ಹದಗೆಟ್ಟ ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಈ ಬಸ್ಗಳು ಏನಾಗ್ತದೆ, ಜಂಪ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಯಾಣಿಕರು ಇಲ್ಲಿ ಪರದಾಡುವಂತಹ ಸನ್ನಿವೇಶ ಇದೆ. ಎಲ್ಲೂ ಕೂಡ BMTC ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಲ್ಲ. ನಿರ್ವಹಣೆ ಮಾಡಬೇಕಂತಹ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ನಿತ್ಯವೂ ಕೂಡ ಸಾವಿರಾರು ಲಕ್ಷಾಂತರ ಜನರು BMTC ಬಸ್ಗಳಲ್ಲಿ ಸಂಚಾರ ಮಾಡ್ತಾರೆ. ಇಂತಹ ಬಸ್ಗಳನ್ನು ಎಲ್ಲೊಂದು ಕಡೆ ನಿರ್ವಹಣೆ ಮಾಡುವಲ್ಲಿ ಸಾರಿಗೆ ಇಲಾಖೆ ಎಡವಿರೋದು ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿತ್ಯವೂ ಕೂಡ ಲಕ್ಷಾಂತರ ಜನರನ್ನು ಹೊತ್ತು ಸಾಗುವಂತಹ BMTC ಬಸ್ಗಳು ಎಷ್ಟೊಂದು ಸುರಕ್ಷಿತವಾಗಿದೆ ಅನ್ನೋದನ್ನು ರಿಪಬ್ಲಿಕ್ ಕನ್ನಡ ಇವತ್ತು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಿಮಗೆ ಇಲ್ಲಿ ಹಂತವಾಗಿ ಕೂಡ ಲೋಪ ಕಾಣಿಸ್ತಾ ಇದೆ. ಮೊದಲಿಗೆ ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಫಸ್ಟ್ ಏಡ್ ಬಾಕ್ಸ್, ಅಂದರೆ ತುರ್ತು ಸಂದರ್ಭದಲ್ಲಿ ಜನರಿಗೆ ಪ್ರಯಾಣಿಕರಿಗೆ ನೆರವಾಗಲು ಇಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇರಬೇಕಾಗಿತ್ತು. ಬಟ್ ಫಸ್ಟ್ ಏಡ್ ಬಾಕ್ಸ್ ಬಹುತೇಕ ಬಸ್ಗಳಲ್ಲಿ ಇಲ್ಲ. ಯಾವುದಾದ್ರೂ ಒಂದು ಚಿಕ್ಕ ಗಾಯವಾದರೂ ಕೂಡ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ BMTC ಬಸ್ಗಳಲ್ಲಿಲ್ಲ. ಇನ್ನು BMTC ಬಸ್ಗಳ ಸೀಟ್ ಆಗಿರ್ಬೋದು, ಸ್ಟೇರಿಂಗ್ ಆಗಿ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರ್ಬೋದು. ಅಂದರೆ ವೈರ್ ಕೂಡ ಅಲ್ಲಿ ಹೊರ ಬಂದಿದೆ. ಅಂದರೆ ಅಷ್ಟೊಂದು ಅಧ್ವಾನವಾಗಿದೆ ಇಂತಹ ಬಸ್ನಲ್ಲಿ ಕೂಡ ನಿತ್ಯವೂ ಕೂಡ ನೂರಾರು ಮಂದಿ ಪ್ರಯಾಣಿಸ್ತಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಅಂದರೆ ವೈರ್ ಕೂಡ ಹೊರ ಬಂದಿದೆ. ಇಷ್ಟೊಂದು ನಿರ್ವಹಣೆ ಮಾಡುವಲ್ಲಿ ಎಲ್ಲೊಂದು ಕಡೆ ಈ ಒಂದು ಬಸ್ಗಳ ಸರಿಯಾದ ರೀತಿಯ ನಿರ್ವಹಣೆ ಮಾಡುವಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲೊಂದು ಕಡೆ ವಿಫಲರಾದ್ರ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಆದರೆ ಮುಂದುವರೆದ ನಿಮಗೆ ಮತ್ತಷ್ಟು ತೋರಿಸ್ತಾ ಹೋಗ್ತೀನಿ. ಅಂದರೆ ಈ ಒಂದು ಬಸ್ ಏನೇ ಡಕೋಟಾ ಎಕ್ಸ್ಪ್ರೆಸ್ ಆಗಿದೆ. ಇತ್ತೀಚೆಗೆ BMTCಗಳಿಂದ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ BMTCಯ ಎಷ್ಟೊಂದು ನಿರ್ವಹಣೆ ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಅಂದರೆ ಬಹುತೇಕ ಈ ಬೆಂಗಳೂರಲ್ಲಿ ಒಂದು ಕಡೆ ಗುಂಡಿಮಯ ರಸ್ತೆ, ಇಂತಹ ಗುಂಡಿಮಯ ರಸ್ತೆ ನಡುವೆ ಕೂಡ ಈ ರೀತಿಯ ಡಕೋಟಾ ಎಕ್ಸ್ಪ್ರೆಸ್ ಆಗಿದೆ. ಅಂದರೆ ಇದು ಕೈಯಲ್ಲಿ ಬರ್ತಾ ಇದೆ. ಇಷ್ಟೊಂದು ಅಧ್ವಾನವಾಗಿದೆ ಈ BMTC ಬಸ್ಗಳು. ಇದು ಕೈಯಲ್ಲಿ ಬರುವ ರೀತಿಯಲ್ಲಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಈ ಗುಂಡಿಗೆ ಬಿದ್ದಂತಹ ಸಂದರ್ಭದಲ್ಲಿ ಅಥವಾ ಹದಗೆಟ್ಟ ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಈ ಬಸ್ಗಳು ಏನಾಗ್ತದೆ, ಜಂಪ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಯಾಣಿಕರು ಇಲ್ಲಿ ಪರದಾಡುವಂತಹ ಸನ್ನಿವೇಶ ಇದೆ. ಎಲ್ಲೂ ಕೂಡ BMTC ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಲ್ಲ. ನಿರ್ವಹಣೆ ಮಾಡಬೇಕಂತಹ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ನಿತ್ಯವೂ ಕೂಡ ಸಾವಿರಾರು ಲಕ್ಷಾಂತರ ಜನರು BMTC ಬಸ್ಗಳಲ್ಲಿ ಸಂಚಾರ ಮಾಡ್ತಾರೆ. ಇಂತಹ ಬಸ್ಗಳನ್ನು ಎಲ್ಲೊಂದು ಕಡೆ ನಿರ್ವಹಣೆ ಮಾಡುವಲ್ಲಿ ಸಾರಿಗೆ ಇಲಾಖೆ ಎಡವಿರೋದು ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.